ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬಾಯರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತು ನಾನು ನುಗ್ಗೆ ಸೊಪ್ಪು ಅಥವಾ ಮೊರಿಂಗಾ ಈ ಗಿಡದ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೀಡಲಿಕ್ಕಿದ್ದೇನೆ. ಇವತ್ತಿನ ದಿವಸದಲ್ಲಿ ನಾವು ಈ ಮೊರಿಂಗಾ ಅಥವಾ ನುಗ್ಗೆ ಸೊಪ್ಪನ್ನ ಸೂಪರ್ ಫುಡ್ ಅಂತಾನೆ ಹೇಳಿ ಕರಿಬಹುದು. ಯಾಕಂತ ಹೇಳಿದ್ರೆ ಇದು ವಿಟಮಿನ್ ಎ ಅನ್ನುವಂಥದ್ದು ಕ್ಯಾರೆಟ್ಗಿಂತ ಜಾಸ್ತಿ ಆಗಿದ್ದು, ಮಿಲ್ಕಿನಲ್ಲಿರುವಂತಹ ಕ್ಯಾಲ್ಸಿಯಂಗಿಂತ ಇದು ಹೇರಳವಾದ ಕ್ಯಾಲ್ಸಿಯಂ ಅನ್ನು ಹೊಂದಿದೆ. ಹಾಗೆ ಐರನ್ ಕಂಟೆಂಟು ಬಹಳಷ್ಟು ಉತ್ತಮವಾಗಿ ಇರ್ತದೆ. ಮೆಗ್ನೀಷಿಯಂ ಅಂಶ ಇದೆ. ಇದು ಒಂದು ಸೂಪರ್ ಫುಡ್. ಆದ್ದರಿಂದ ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ. ಹೇರ್ ಫಾಲನ್ನು ಕಡಿಮೆ ಮಾಡ್ತದೆ. ಯಾರು ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದೆ ಅವರು ಸಹ ಯೂಸ್ ಮಾಡ್ಬೋದು. ಅದಲ್ಲದೆ ಡಯಾಬಿಟಿಕ್ ನ್ಯೂರೋಪತಿ ಕಂಡೀಷನ್ಸ್ಗಳಲ್ಲೂ ಯೂಸ್ ಮಾಡ್ಬೋದು. ಅದಲ್ಲದೆ ಕ್ಯಾಲ್ಸಿಯಂ ಮೂಳೆ ಸವೆತ ಬಂದಂಥವರು ಸಹ ಇದನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಈ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಸಮಸ್ಯೆಗಳಿಂದ ಹೊರಗಡೆಬೋದು. ಹಾಗೆ ಇದರಲ್ಲಿ ಫೈಬರ್ ಅನ್ನುವಂಥದ್ದು ಹೇರಳವಾಗಿದ್ದು ಒಂದು ಗುಡ್ ಲ್ಯಾಕ್ಸೇಟಿವ್ ಆಗಿಯೂ ಸಹ ಇದು ಕೆಲಸ ಮಾಡ್ತದೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ ನೋಡಿದರೆ, ಇದರ ಎಲೆಯನ್ನು ನಾವು ಡ್ರೈ ಮಾಡಿಬಿಟ್ಟು ಇದರ ಪೌಡರನ್ನು ನಮ್ಮ ಆಹಾರದೊಂದಿಗೆ ನಾವು ಸೇವನೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದರ ಪೌಡರನ್ನು ಜಸ್ಟ್ ನೀರಿನಲ್ಲಿ ಹಾಕಿ ಇದನ್ನು ಸೇವನೆ ಮಾಡ್ಬೋದು. ಕೆಲವರಿಗೆ ಇದು ಸ್ವಲ್ಪ ಉಷ್ಣತೆಯನ್ನು ಜಾಸ್ತಿ ಮಾಡ್ತದೆ, ಹೀಟ್ ಆಗುತ್ತೆ ಅಂತೇಳಿ ಹೇಳುವಂಥದ್ದು ಸರ್ವೇಸಾಮಾನ್ಯ ಆಗಿದೆ. ಅಂತಹ ಕಂಡೀಷನ್ಸ್ಗಳಲ್ಲಿ ಇದರ ಪೌಡರ್ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕಾಳಿನ ಒಂದು ಕಷಾಯದ ರೀತಿಯಲ್ಲಿ ಮಾಡಿ ಈ ಪೌಡರ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಮುಖೇನ ಅದರಲ್ಲಿ ಆಗುವಂತಹ ಹೀಟ್ನ ಅಂಶವನ್ನು ಅಥವಾ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಇದಂತೂ ಬಹಳಷ್ಟು ಪೂರಕ ಆಗಿರ್ತದೆ. ಅದಲ್ಲದೆ ಇದರ ಹೂವನ್ನು ಸಹ ತುಂಬ ಚೆನ್ನಾಗಿ ಪಲ್ಯ ರೀತಿಯಲ್ಲಿ ಮಾಡ್ಬೋದು ಅಥವಾ ಚಟ್ನಿ ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ಇದು ದೇಹದಲ್ಲಿ ಆಗುವಂತಹ ಕೆಲವೊಂದು ನ್ಯೂನ್ಯತೆಗಳು ಲೈಕ್ ಡಯಾಬಿಟಿಕ್ ನ್ಯೂರೋಪತಿ ಕಂಡೀಷನ್ಸ್ಗಳಲ್ಲಿ ಬೇರೆ ಬೇರೆ ಕಂಡೀಷನ್ಸ್ಗಳಲ್ಲಿ ಇದು ಬಹಳಷ್ಟು ಸಹಕಾರಿಯಾಗುತ್ತೆ. ಹಾಗೆ ಯಾರಿಗೆ ಸ್ವಲ್ಪ ಈ ಬ್ಲೋಟಿಂಗ್ ಸಮಸ್ಯೆ, ಹೊಟ್ಟೆ ಉಬ್ಬರಾಗ್ತದೆ ಅಂತಹ ಕಂಡೀಷನಲ್ಲೂ ಸಹ ಇದರ ಹೂವಿನ ಪುಷ್ಪದೊಂದಿಗೆ ಸ್ವಲ್ಪ ಇಂಗು ಮತ್ತು ಸೈಂಧವ ಲವಣವನ್ನು ಮಿಶ್ರ ಮಾಡಿ ಸೇವನೆ ಮಾಡೋದ್ರಿಂದ ಆ ಬ್ಲೋಟಿಂಗನ್ನು ತಡೆಯಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗುತ್ತೆ. ಧನ್ಯವಾದಗಳು.